ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನೆಲ್ಗೆ ಆಧಾರದ ಸುಸ್ವಾಗತ. ಇಂದಿನ ವಿಡಿಯೋ ಅತಿ ವಿಶೇಷವಾಗಿರ್ತಕ್ಕಂಥ ವಿಡಿಯೋ. ನವೋದಯ ವಿದ್ಯಾಲಯ ಸಮಿತಿ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ 9 ಮತ್ತು 11ನೇ ತರಗತಿಯಲ್ಲಿ 2025-2026ನೇ ಶೈಕ್ಷಣಿಕ ವರ್ಷಕ್ಕಾಗಿ ಖಾಲಿ ಇರುವ ಸೀಟುಗಳ ಭರ್ತಿಗಾಗಿ ಆಯ್ಕೆ ಪರೀಕ್ಷೆಯ ಅಧಿಸೂಚನೆ. ಇದು 9 ಮತ್ತು 11ನೇ ತರಗತಿಯವರಿಗೆ ಮಾತ್ರ. 9 ಮತ್ತು 11ನೇ ತರಗತಿಗಳ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಅರ್ಹತೆಗಳು ಮುಖ್ಯವಾಗಿ ಇದರಲ್ಲಿ ನಾವು ನೋಡ್ಬೋದು. ಕೊನೆ ದಿನಾಂಕ 30/10/2024. ಪ್ರವೇಶ ಪರೀಕ್ಷೆಯ ದಿನಾಂಕ ಅತಿ ಮುಖ್ಯವಾದದ್ದು 8/2/2025ಕ್ಕೆ ಈ ಒಂದು ಪ್ರವೇಶ ಪರೀಕ್ಷೆ ನಡೆಯುತ್ತದೆ. 8/2/2025 ಅತಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ನವೋದಯ ವಿದ್ಯಾಲಯ ಸಮಿತಿ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಭಾರತ ಸರ್ಕಾರ. ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ 9 ಮತ್ತು 11ನೇ ತರಗತಿಯಲ್ಲಿ 2025-26ನೇ ಶೈಕ್ಷಣಿಕ ವರ್ಷಕ್ಕಾಗಿ ಖಾಲಿ ಇರುವ ಸೀಟುಗಳ ಭರ್ತಿಗಾಗಿ ಆಯ್ಕೆಯ ಪರೀಕ್ಷೆ ಅಧಿಸೂಚನೆ ಅಂತ ಹೇಳ್ಬೋದು. ಮುಖ್ಯವಾಗಿ 2025-26ನೇ ಶೈಕ್ಷಣಿಕ ವರ್ಷದ 9 ಮತ್ತು 11ನೇ ತರಗತಿಯಲ್ಲಿ ಖಾಲಿ ಇರುವ ಸ್ಥಾನಗಳ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನವೋದಯ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸೀಟುಗಳಿಗೆ ಲ್ಯಾಟರಲ್ ಎಂಟ್ರಿ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವುದು. ಹಾಗಾದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅರ್ಜಿ ಸಲ್ಲಿಸಲು ಮುಖ್ಯವಾಗಿ ಕೊನೆಯ ದಿನಾಂಕ 30/10/2024. ಪ್ರವೇಶ ಪರೀಕ್ಷೆಯ ದಿನಾಂಕ 8/2/2025. ಪ್ರವೇಶ ಪರೀಕ್ಷೆಯ ದಿನಾಂಕ 8/2/2025. ಈ ಒಂದು ನವೋದಯ ಪರೀಕ್ಷೆಗಳಿಗೆ ಸಾಮಾನ್ಯ ಲಕ್ಷಣಗಳು. 6ರಿಂದ 12ನೇ ತರಗತಿಯವರೆಗೆ ಸಹಶಿಕ್ಷಣ ಮತ್ತು ಸಂಪೂರ್ಣ ವಸತಿ ಶಾಲೆಗಳು. 2ನೇದಾಗಿ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಧುನಿಕ ಶಿಕ್ಷಣ ನೀಡ್ತಕ್ಕಂಥ ಒಂದು ವ್ಯವಸ್ಥೆ. 3, CBSE ಇಂದ ಮಾನ್ಯತೆ ಪಡೆದಿದೆ. ಬೋರ್ಡ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ. 4ನೇ ಪಾಯಿಂಟು, ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ ಇರುತ್ತದೆ. ಸಾಮಾನ್ಯವಾಗಿ ವಿದ್ಯಾಲಯಗಳು ಗ್ರಾಮೀಣ ಪ್ರದೇಶದಲ್ಲಿವೆ. 5ನೇದಾಗಿ ಊಟ, ವಸತಿ, ಸಮವಸ್ತ್ರ, ಪಠ್ಯಪುಸ್ತಕಗಳು, ಲೇಖನ ಸಾಮಗ್ರಿ ಮತ್ತು ಅವಶ್ಯಕ ದಿನ ಬಳಕೆಯ ವಸ್ತುಗಳು ಸೇರಿದಂತೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ. 6ನೇದಾಗಿ ಸಹಪಠ್ಯ ಚಟುವಟಿಕೆಗಳು, ಕ್ರೀಡೆಗಳು, NCC, NSS, ಯೋಗದ ಮೂಲಕ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸಕ್ಕೆ ಆದ್ಯತೆಯನ್ನು ನೀಡಲಾಗುತ್ತದೆ. ಇದು ಸಾಮಾನ್ಯ ಲಕ್ಷಣಗಳು ಅಂತ ಹೇಳ್ಬೋದು. 9ನೇ ತರಗತಿಗೆ ವಿಶೇಷ ಅರ್ಹತೆಗಳು. ಮೊದಲನೇದಾಗಿ ಅಭ್ಯರ್ಥಿಯು ಅರ್ಜಿ ಸಲ್ಲಿಸಲು ಬಯಸುವ ಜಿಲ್ಲೆಯ ಮೂಲ ನಿವಾಸಿಯಾಗಿರಬೇಕು. ಮತ್ತು ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ. 2ನೇದಾಗಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ 1/5/2010ರಿಂದ 31/7/2012 ಅಂದರೆ 2 ದಿನಾಂಕಗಳು ಸೇರಿ ಒಳಗೆ ಜನಿಸಿರಬೇಕು. 1/5/2010ರಿಂದ 31/7/2012 ಒಳಗೆ ಜನಿಸಿರಬೇಕು. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC and ST, ಇತರೆ ಹಿಂದುಳಿದ ವರ್ಗ ಸಹಿತ ಎಲ್ಲ ವರ್ಗಗಳ ಅಭ್ಯರ್ಥಿಗಳಿಗೂ ಅನ್ವಯಿಸುತ್ತದೆ. 9ನೇ ತರಗತಿ ಆಯ್ಕೆ ಪರೀಕ್ಷೆ ಇರ್ತಕ್ಕಂಥ ಒಂದು ವಿಷಯಗಳು ಹಿಂದಿ, ಇಂಗ್ಲೀಷ್, ಗಣಿತ ಮತ್ತು ವಿಜ್ಞಾನ ಇರುತ್ತದೆ. 2ನೇದಾಗಿ OMR ಆಧಾರಿತ ವಸ್ತುನಿಷ್ಠ ಪ್ರಕಾರ ಆಬ್ಜೆಕ್ಟಿವ್ ಟೈಪ್ಸ್ ಪ್ರಶ್ನೆಗಳಿರುತ್ತೆ. 3ನೇ ದ್ವಿಭಾಷೆ ಪ್ರಶ್ನೆ ಪತ್ರಿಕೆ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಪಠ್ಯಕ್ರಮ ಮತ್ತು ಆಯ್ಕೆಯ ಒಂದು ಮಾನದಂಡಗಳಿಗಾಗಿ ದಯವಿಟ್ಟು ನವೋದಯ ವಿದ್ಯಾಲಯ ಸಮಿತಿ
ಈ ಒಂದು ವಿವರಣಾ ಪತ್ರ ಪ್ರಾಸ್ಪೆಕ್ಟ್ ಬುಕ್ಕನ್ನು ಇಲ್ಲಿ ನೋಡಬಹುದು ವೆಬ್ಸೈಟಿಗೆ ಹೋಗಿ. ಹಾಗೆ ಇಲ್ಲಿ 11ನೇ ತರಗತಿ ಅಭ್ಯರ್ಥಿಗಳ ಒಂದು ವಿವರಣೆ ಅಂದರೆ ಅರ್ಹತೆಗಳು ಏನಿರಬೇಕು ಅನ್ನೋದನ್ನು ನಾವು ಮಾಹಿತಿ ತಿಳ್ಕೊಬೋದು. 11ನೇ ತರಗತಿಗೆ ಅಭ್ಯರ್ಥಿಯು ಜವಾಹರ್ ನವೋದಯ ವಿದ್ಯಾಲಯವು ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಯಲ್ಲಿ 2024-25ರ ಶೈಕ್ಷಣಿಕ ವರ್ಷದಲ್ಲಿ ಏಪ್ರಿಲ್ 2024ರಿಂದ ಮಾರ್ಚ್ 2025ರ ಅವಧಿ 2024 11ನೇ ತರಗತಿಯ ಪ್ರವೇಶಕ್ಕೆ ಅರ್ಹತೆಗಳು. ಅಭ್ಯರ್ಥಿಯು ಜವಾಹರ್ ನವೋದಯ ವಿದ್ಯಾಲಯವು ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಯಲ್ಲಿ 2024-25ರ ಶೈಕ್ಷಣಿಕ ವರ್ಷದಲ್ಲಿ ಏಪ್ರಿಲ್ 24ರಿಂದ ಮಾರ್ಚ್ 25ರ ಅವಧಿ 2024, ಜನವರಿಯಿಂದ ಡಿಸೆಂಬರ್ 2024ರ ಅವಧಿಯವರೆಗೆ ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ 10ನೇ ತರಗತಿಯನ್ನು ಓದಿರಬೇಕು. ಅಭ್ಯರ್ಥಿಯ ಜನ್ಮ ದಿನಾಂಕವು 1/6/2008ರಿಂದ 31/7/2010ರ 2 ದಿನಾಂಕಗಳ ಸೇರಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಅಂದರೆ ಜನ್ಮ ದಿನಾಂಕ 1/6/2008ರಿಂದ 31/7/2010ರ ಒಳಗಡೆ ಇರಬೇಕಾಗುತ್ತೆ. ಹಾಗೆ 11ನೇ ತರಗತಿಗೆ ಆಯ್ಕೆ ಪರೀಕ್ಷೆ ಹೇಗಿರುತ್ತಂದರೆ, ಮೊದಲು ಮಾನಸಿಕ ಸಾಮರ್ಥ್ಯ ಇರುತ್ತೆ, ಮೆಂಟಲ್ ಎಬಿಲಿಟಿ, ಇಂಗ್ಲೀಷ್, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳಿರುತ್ತೆ. ಈ ರೀತಿ ಸಬ್ಜೆಕ್ಟ್ಗಳಿರುತ್ತೆ ಪೇಪರಲ್ಲಿ. OMR ಆಧಾರಿತ ವಸ್ತುನಿಷ್ಠ ಪ್ರಕಾರ ಪತ್ರಿಕೆ ಆಗಿರುತ್ತೆ, ಅದು ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ದ್ವಿಭಾಷೆ ಪ್ರಶ್ನೆ ಪತ್ರಿಕೆ ಇರುತ್ತೆ, ಅಂದರೆ ಕ್ವಶನ್ ಪೇಪರು 2 ಭಾಷೆಯಲ್ಲಿರುತ್ತೆ, ಅಂದರೆ ಒಂದು ಇಂಗ್ಲೀಷು ಒಂದು ಹಿಂದಿಯಲ್ಲಿರುತ್ತೆ. ಮತ್ತು ಪಠ್ಯಕ್ರಮ ಮತ್ತು ಆಯ್ಕೆಯ ಮಾನದಂಡಗಳಿಗಾಗಿ ದಯವಿಟ್ಟು ನವೋದಯ ವಿದ್ಯಾಲಯ ಸಮಿತಿಯ ಒಂದು ವಿವರಣಾ ಪತ್ರ ಅಂದರೆ ಪ್ರಾಸ್ಪೆಕ್ಟನ್ನು ನೋಡ್ಬೋದು. ವಿದ್ಯಾರ್ಥಿಯು 10ನೇ ತರಗತಿಯ ಅಧ್ಯಯನದ ಜಿಲ್ಲೆ ಮತ್ತು ನಿವಾಸ ಒಂದೇ ಆಗಿದ್ದರೆ ಮಾತ್ರ ಅಭ್ಯರ್ಥಿಯು ಅದನ್ನು ಆಯಾ ಒಂದು ಜಿಲ್ಲಾ ಮಟ್ಟದ ಅರ್ಹತೆ ಮೆರಿಟ್ಗೆ ಪರಿಗಣಿಸಲಾಗುತ್ತದೆ. ಅಂದರೆ ವಿದ್ಯಾರ್ಥಿ 10ನೇ ತರಗತಿಯ ಅಧ್ಯಯನ ಜಿಲ್ಲೆ ಮತ್ತು ನಿವಾಸ ಒಂದೇ ಆಗಿದ್ದರೆ ಮಾತ್ರ ಅಭ್ಯರ್ಥಿಯನ್ನು ಆಯಾ ಜಿಲ್ಲಾ ಮಟ್ಟದ ಅರ್ಹ ಮೆರಿಟ್ಗೆ ಅಂದರೆ ಪರಿಗಣಿಸಲಾಗುತ್ತದೆ. ಬಹಳ ಮುಖ್ಯವಾದದ್ದು ಇದು. ಅಭ್ಯರ್ಥಿಗಳು http://navodaya.government.in ವೆಬ್ಸೈಟ್ಗೆ ಹೋಗುವುದರ ಮೂಲಕ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಬಹುದು. ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಮಾಹಿತಿ ಬೇಕಾದಲ್ಲಿ ಕಾಮೆಂಟ್ ಮಾಡುವುದರ ಮೂಲಕ ತಿಳಿದುಕೊಳ್ಳಬಹುದು. ಈ ಒಂದು ಅವಕಾಶವನ್ನು ಎಲ್ಲ ಅಭ್ಯರ್ಥಿಗಳು ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳುತ್ತಾ, ನಮ್ಮ ಚಾನಲ್ನ ಹೊಸ ಸ್ನೇಹಿತರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.